ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಆನ್ಸೆಸ್ಟರ್ಸ್ ಇಂದ ನಿಮಗೆ ಯಾವ ಒಂದು ಮೆಸೇಜಸ್ ಬರ್ತಿದೆ ಅಂತ ಹೇಳಿ ನೋಡುವ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ನೀವು ನಿಮ್ಮ ಆನ್ಸೆಸ್ಟರ್ಸ್ ಅಂದ್ರೆ ನಿಮ್ಮ ಪೂರ್ವಜರಿಂದ ಏನನ್ನಾದ್ರೂ ಸಂದೇಶವಾಗಿ ಬಯಸ್ತಿದ್ರೆ ಅವರಿಗೆ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳು ಬಂದು ನಿಮ್ಗೆ ತಲುಪುತ್ತೆ. ನಾನು ಆಲ್ರೆಡಿ ಕಾರ್ಡ್ ಶಫಲ್ ಮಾಡಿ ಒಂದು 6 ಕಾರ್ಡ್ಸ್ ನ ತೆಗ್ದಿಟ್ಟಿದ್ದೀನಿ. ಯಾವ್ದಾವ್ದು ನನಗೆ ಸಿಕ್ಕಿದೆ ಆ ಕಾರ್ಡ್ಸ್ ನ ತೆಗ್ದಿಟ್ಟಿದ್ದೀನಿ. ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಆನ್ಸೆಸ್ಟರ್ಸ್ಗೂ ಪ್ರೇ ಮಾಡಿ, ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರಿಗೆ ನೆನ್ಸ್ಕೊಂಡು ನಾನು ಈ ಕಾರ್ಡ್ಸ್ ನ ತೆಗ್ದಿದ್ದೀನಿ. ನೀವು ಅಷ್ಟೇ ನಿಮ್ಮ ಪೂರ್ವಜರಿಗೆ ನೆನಪಿಸ್ಕೊಂಡು ನಿಮ್ಮ ಇಷ್ಟ ದೈವಗಳನ್ನು ಒಂದ್ಸರಿ ಪ್ರೇ ಮಾಡ್ಕೊಂಡು ಈ ಒಂದು ರೀಡಿಂಗ್ ನ ನೋಡೋದಕ್ಕೆ ಶುರು ಮಾಡಿ, ಓಕೆನಾ? ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಓಕೆ, ಸೊ ನೋಡುವ ಏನೆಲ್ಲ ಕಾರ್ಡ್ಸ್ ನಮಗೆ ಬಂದಿದೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ ದ ಲವರ್ಸ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ನಮಗೆ ಸೆಕೆಂಡ್ ಜಸ್ಟಿಸ್ ಬಂದಿದೆ. ಓಕೆ, ಥರ್ಡ್ ದ ಏರೋಫೈನ್ ಬಂದಿದೆ. ಫೋರ್ತ್ ಕಾರ್ಡ್ ಒಂದು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಫಿಫ್ತ್ ನಮಗೆ ದ ಹರ್ಮಿಟ್ ಬಂದಿದೆ. ಓಕೆ, ಲಾಸ್ಟ್ ಕಾರ್ಡು ನಮಗೆ 7 ಆಫ್ ವಾಂಡ್ಸ್ ಬಂದಿದೆ. ಓಕೆ, ಸೊ ಮೊದಲನೇ ಕಾರ್ಡಿಂದ ಶುರು ಮಾಡೋಣ. ದ ಲವರ್ಸ್ ಬಂದಿದೆ ಅಲ್ಲ. ತುಂಬಾ ಜನ ಇಲ್ಲಿ ರಿಲೇಶನ್ಶಿಪ್ ಸಲುವಾಗಿ ತುಂಬಾ ಕೊರಗ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಸ್ಪೆಷಲಿ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು, ನಿಮ್ಮ ನಡುವೆ ಸಾಮರಸ್ಯ ಇಲ್ಲದೆ ಇರುವಂತದ್ದಾಗಿರ್ಬೋದು, ಅಥವಾ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಜಗಳಗಳಿರ್ಬೋದು, ಮನಸ್ತಾಪಗಳಿರ್ಬೋದು. ನೀವ್ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಪರ್ಸನ್ ನಿಮ್ಮನ್ನ ಅರ್ಥ ಮಾಡ್ಕೊಂಡೇ ಇರುವಂತದ್ದು. ನಿಮ್ದೇನೋ ಫೋಕಸ್ ಇರತ್ತೆ, ನೀವಿಬ್ರು ಒಂದೇ ತರ ಬದುಕ್ಬೇಕು ಅನ್ನೋದಿರ್ಬೋದು. ಬಟ್ ಆ ವ್ಯಕ್ತಿಯ ಆಲೋಚನೆಗಳೇ ಬೇರೆ, ಆ ವ್ಯಕ್ತಿಯ ಥಿಂಕಿಂಗೇ ಬೇರೆ. ಅವ್ರದೇ ಏನೋ ಒಂಥರ ತಲೆಯಲ್ಲಿ, ಅವ್ರ ತಲೆಯಲ್ಲಿ ಏನೋ ಬೇರೆನೆ ಓಡ್ತಾ ಇರುತ್ತೆ. ಸೊ ಆತರ ಇಲ್ಲಿ ಒಂದ್ ಪರ್ಸನ್ ಇನ್ನೊಂದು ಪರ್ಸನ್ ಮೇಲೆ ತುಂಬಾ ಫೋಕಸ್ಡ್ ಆಗಿರೋದು, ಆದ್ರೆ ಇನ್ನೊಂದು ಪರ್ಸನ್ ಬೇರೆ ಒಂದು ಪ್ರಪಂಚದಲ್ಲೇ ಮುಳುಗೋಗಿರುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಬೇಸಿಕಲಿ ಅವ್ರಿಗೆ ಏನೋ ಒಂಥರ ಬೇರೆ ಇಂಟೆನ್ಷನ್ಸ್ ಇದೆ. ನಿಮಗೆ ಇದೇ ತರ ಲೈಫ್ ಇರ್ಬೇಕು ಅಂತ ಹೇಳಿ ಒಂದು ಪ್ರಿನ್ಸಿಪಲ್ ಇದ್ರೆ, ಅವರಿಗೆ ಇಲ್ಲ ಎಂಜಾಯ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ನಿಮಗೆ ಆಸ್ತಿ ಮಾಡ್ಬೇಕು ಅಂತ ಇದ್ರೆ ಅವರಿಗೆ ಇಲ್ಲ, ನನ್ ಲೈಫ್ ನನ್ನ ಇಷ್ಟ, ನಾನು ಹೆಂಗ್ ಬೇಕಾದ್ರೂ ಬದುಕ್ಬೋದು, ಆ ತರ ಇರ್ಬೋದು. ಅಥವಾ ನೀವು ತುಂಬಾ ಸ್ಪಿರಿಚುವಲಿ ಆಗಿದ್ರೆ ನಿಮ್ಮ ಪರ್ಸನ್, ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಇರೋಲ್ಲ, ಅಥವಾ ಅವ್ರ ಲೈಫ್ ಸ್ಟೈಲೇ ಬೇರೆ ತರ ಇರುತ್ತೆ, ಅದನ್ನ ಅವ್ರು ಬಿಲೀವ್ ಮಾಡ್ತಿರಲ್ಲ, ಆ ತರ ಇದೆ. ಸೊ ನೀವೇನೇ ಒಂದು ಸಂಗಾತಿ ವಿಷಯದಲ್ಲಿ ಹೋಗ್ತಾ ಇದ್ರು ಕೂಡ, ಏನೇ ಒಂದು ಅಪ್ಸ್ ಅಂಡ್ ಡೌನ್ಸ್ ಏನೇ ಇದ್ರು ಕೂಡ, ಅದು ನಿಮ್ಮ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಕೂಡ ಆಗಿರುತ್ತೆ. ಯಾವ್ದೋ ಒಂದು ಕರ್ಮ ಅಥವಾ ಯಾವ್ದೋ ಒಂದು ಬಾಂಡಿಂಗ್ ಮಾಡ್ಕೊಂಡು ನಿಮ್ಮ ಪರ್ಸನ್ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಜೊತೆ ನೀವು ಅದನ್ನ ತೀರಿಸ್ಲೇಬೇಕು ಅನ್ನೋದು ಒಂದು ಬಾಂಡಿಂಗ್ ತರ ಬಂದ್ಬಿಟ್ಟಿದೆ. ಅದನ್ನ ನೀವು ಕಂಪ್ಲೀಟ್ ಮಾಡೋದಕ್ಕೆ, ಆ ಕಂಪ್ಲೀಷನ್ ಕ್ಲಿಯರ್ ಮಾಡೋದಕ್ಕೆ ಈ ಲೈಫ್ ಟೈಮ್ ಅಲ್ಲಿ ಅವರು ನಿಮಗೆ ಸಿಕ್ಕಿದ್ದಾರೆ ಅಂತ ಹೇಳಿ ನಿಮ್ಮ ಪೂರ್ವಜರು ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ಪೆಷಲಿ ಒಂದು ರಿಲೇಶನ್ಶಿಪ್ ಸಲುವಾಗಿ ತುಂಬಾ ಜನ ಸಫರ್ ಮಾಡ್ತಿರೋದು ಕಾಣಿಸ್ತಾ ಇದೆ. ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ತುಂಬಾನೇ ಡೈಲಿ ಒಂಥರ ಏನಪ್ಪಾ ಇದು ಅನ್ನೋ ತರ ನಿಮಗೆ ತಲೆ ನೋವು ಇರ್ಬೋದು. ಸೊ ಡೈಲಿ ಕೊರಗ್ತಾ ಇರ್ಬೋದು ನೀವು. ಅದು ಬೇಸಿಕಲಿ ಏನಕ್ಕೆ ನನಗೆ ಹಿಂಗಾಗ್ತಿದೆ ಅಂದ್ರೆ, ದಟ್ ಈಸ್ ನಥಿಂಗ್ ಬಟ್ ಕಾರ್ಮಿಕ್ ರಿಲೇಶನ್ಶಿಪ್. ನೀವೇ ಚೂಸ್ ಮಾಡಿರುವಂತ ಪರ್ಸನ್ ಇರ್ಬೋದು, ಅಥವಾ ನೀವು ಮಾಡಿರುವಂತ ತಪ್ಪು. ನಿಮಗೆ ಬೇರೆ ಆಪ್ಷನ್ಸ್ ಇದ್ರೂ ಕೂಡ, ಇಲ್ಲ ನಾನು ಈ ವ್ಯಕ್ತಿ ಜೊತೆನೆ ಬದುಕಬೇಕು, ನಾನು ಇವ್ರ ಜೊತೆನೆ ಲೈಫ್ ಟೈಮ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ನೀವೇ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ನೀವೇ ಒಂದು ಬಾಂಡ್ ನ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದೀರಾ. ಓಕೆನಾ? ಅಂಡ್ ಆಲ್ಸೋ ಆ ಕರ್ಮನ ನೀವು ಕ್ಲಿಯರ್ ಮಾಡ್ಲೇಬೇಕು. ಅಂಟಿಲ್ ಅನ್ಲೆಸ್ ಆ ಕರ್ಮನ ಕ್ಲಿಯರ್ ಮಾಡ್ದೇನೆ ನೀವು ಬೇರೆ ಯಾವ ನೆಕ್ಸ್ಟ್ ಪೇಜ್ ನೀವು ಚೂಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಇದ್ಯಾಕ್ ನನಗೆ ಹಿಂಗ್ ಆಗ್ತಾ ಇದೆ ಅಂತ ಹೇಳಿ ನೀವು ಅಳ್ತಾ ಇದ್ದು, ಕೊರಗ್ತಾ ಇದ್ದು, ನೋವು ಪಟ್ಕೊಂಡು ನಿಮ್ಮ ಅನ್ಸಿಸ್ಟರ್ಸ್ಗೆ ಅವಾಗವಾಗ ನೀವು ಪ್ರೇ ಮಾಡ್ತಾ ಇದ್ರೆ, ಡೆಫಿನೆಟ್ಲಿ ಅದು ನಿಮ್ಮ ಕರ್ಮದಿಂದನೇ. ನೀವೇ ನಿಮ್ಗೆ ಗೊತ್ತಿಲ್ಲದೆ ಆ ಸುಳಿಲಿ ನೀವು ಸಿಗಾಕೊಂಡಿದ್ದೀರಾ, ಅದನ್ನ ಕ್ಲಿಯರ್ ಮಾಡ್ತಿದ್ದೀರಾ ಅಂತ ಹೇಳಿ ನಿಮ್ಮ ಆನ್ಸೆಸ್ಟರ್ ಒಂದು ಸಂದೇಶನ ಕೊಡ್ತಾ ಇದ್ದಾರೆ. ಸ್ಪೆಷಲಿ ಇದು ರಿಲೇಶನ್ಶಿಪ್ ಸಲುವಾಗಿ ತೋರಿಸ್ತಾ ಇದೆ ನಂಗೆ. ಅಂಡ್
ಆಲ್ಸೋ ತುಂಬಾ ಜನಕ್ಕೆ ಇದರಿಂದ ಹೊರಗಡೆ ಬರ್ಬೋದು, ಬಟ್ ಆದ್ರೆ ನೀವೇ ಯೋಚನೆ ಮಾಡಿ, ನೀವ್ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ, ನೀವ್ ಅಲ್ಲೇ ಇತ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಬೇಕು, ಅದ್ ನನಗ್ ಬೇಕು. ಅವ್ರು ಬೈತಾ ಇದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್, ಅವರು ಏನೋ ಜಗಳ ಮಾಡ್ತಾ ಇದ್ರೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಸೊ ಈ ತರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲೇ ಯಾವಾಗ್ಲೂ ಬದುಕ್ತಿರೋದು ಕಾಣಿಸ್ತಾ ಇದೆ. ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೂತ್ ಮಾತಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಇಬ್ರಿಗೂ. ಇಬ್ರು ನಡುವೆನೂ ಕೂತ್ ಮಾತಾಡ್ಕೊಂಡ್ರೆ ಆ ಸಮಸ್ಯೆಗಳು ಬಗೆಹರಿಯುತ್ತೆ. ಅದನ್ನ ನೀವ್ ಏನ್ ಅನ್ಕೊಂಡಿದೀರಾ ಅದನ್ನ ಮಾಡ್ಬೋದು, ಬಟ್ ಸ್ಟಿಲ್ ಇಬ್ರಿಗೂ ಕೂಡ ಕೂತು ಮಾತಾಡ್ಕೊಳ್ಳುವಂತ ಪೇಷನ್ಸು ಇಲ್ಲ, ಇಬ್ರು ಕೂಡ ರೆಡಿನೂ ಇಲ್ಲ, ಆ ತರ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ನೀವು ಎಲ್ಲೋ ಒಂದ್ ಕಡೆ ನಿಮ್ ಸಂಗಾತಿ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇರೋಂತ ರೀತಿ ಇರ್ಬೋದು, ಅವ್ರು ಬೈಯೋದು, ಜಗಳ ಮಾಡೋದು, ಏನ್ ಮಾಡಿದ್ರು ಕೂಡ ಅದರಿಂದ ನಿಮಗೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಅಂದ್ರೆ ಲೈಕ್ ಓಕೆ ಬೈದ್ರಲ್ಲ ಬಿಡು ಅನ್ನೋ ಸಮಾಧಾನ, ಓಕೆ ಜಗಳ ಆಡ್ತಿದಾರಲ್ಲ ಬಿಡು ಸಮಾಧಾನ, ಏನೋ ಒಂಥರ ಏನೋ ಅವ್ರು ಏನೋ ಮಾಡಿದ್ರೆ ಓಕೆ ನನಗ್ ಸಮಾಧಾನ, ಆ ತರಾನು ಒಂದಷ್ಟು ಮನಸ್ಥಿತಿಗಳು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನಂಗೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಜಸ್ಟಿಸ್ ಬಂದಿದೆ. ಜಸ್ಟಿಸ್ ಅಂಡ್ ಆಲ್ಸೋ ಇಲ್ಲಿ ತುಂಬಾ ಅಂದ್ರೆ ತುಂಬಾ ನೀವು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಥವಾ ಏನಾದ್ರೂ ನಿಮ್ಮ ಅಪ್ಪನ ಕಡೆ ಅಮ್ಮಂದು ಅಥವಾ ತಾತ ಅಜ್ಜಿದು ಯಾವ್ದಾದ್ರು ಆಸ್ತಿ ನನಗೆ ಬರ್ಬಹುದಾ, ತುಂಬಾ ಕಷ್ಟ ಆಗ್ತಾ ಇದೆ ನನಗೆ, ಅವ್ರು ಕೊಡ್ತಾ ಇಲ್ಲ, ಬೇರೆ ಯಾರೋ ಬಂದು ನಮ್ಮ ಒಂದು ಆಸ್ತಿಗೆ ಕಣ್ಣಾಕಿದ್ದಾರೆ, ಅಥವಾ ನಮ್ಮ ಒಂದು ಮನೆ ಇರ್ಬೋದು, ಲ್ಯಾಂಡ್ ಇರ್ಬೋದು, ಅದನ್ನ ಅಕ್ಯುಪೈ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ನಮಗ್ ಸೇರ್ಬೇಕಾಗಿದ್ದನ್ನ ನಮಗೆ ಬಿಡ್ತಾ ಇಲ್ಲ. ಸೊ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಹೇಳಿ ಕೋರ್ಟು ಕೇಸು ಇದೆಲ್ಲ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ನಿಮಗೆ ಆಗುವಂತದ್ದು ನಿಮಗೆ ಬಂದೇ ಬರುತ್ತೆ. ನಿಮ್ಗೆ ಏನ್ ಬರ್ಬೇಕು ಅಂತ ಇದೆ ಅದ್ ಖಂಡಿತವಾಗ್ಲೂ ಬರುತ್ತೆ, ಬಟ್ ಟ್ರಸ್ಟ್ ಮೀ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಬಂದೇ ಬರುತ್ತೆ. ನ್ಯಾಯ ಏನು ನಿಮ್ ಕಡೆ ಒದಗ್ಬೇಕು ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಐದರ್ ಅದು ನಿಮ್ಮ ಫ್ಯಾಮಿಲಿ ವಿಷಯದಲ್ಲಾಗಿರ್ಬೋದು, ನಿಮ್ಮ ಲ್ಯಾಂಡ್ ಅಥವಾ ಪ್ರಾಪರ್ಟಿ ವಿಷಯ ಆಗಿರ್ಬೋದು, ಅಥವಾ ನೀವು ಮನೆ ಕಟ್ಸೋದಾಗಿರ್ಬೋದು, ಏನೇ ಒಂದು ವಿಚಾರ ಆಗಿರ್ಲಿ. ಇವನ್ ನೀವು ಕೆಲಸ ಹುಡುಕ್ತಾ ಇದ್ರು ಅಷ್ಟೇ, ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಿದ್ದಾರೆ ಸ್ವಲ್ಪ ಡಿಲೇ ಆಗ್ಬೋದು ನಿಮ್ ಲೈಫ್ ಅಲ್ಲಿ ಎಲ್ಲ ಸಿಗೋದಕ್ಕೆ, ಬಟ್ ಡಿಲೇ ಅಂತೂ ಆಗಲ್ಲ, ನಿಮ್ಗೆ ಸಿಗೋದೇ ಇಲ್ಲ ಅಂತ ಇಲ್ಲ, ನಿಮ್ಮ ಹಣೆ ಬರದಲ್ಲಿ ಅದು ಬರ್ತಿದೆ, ಸಿಕ್ಕೇ ಸಿಗತ್ತೆ. ಇವನ್ ನ್ಯಾಯ ದೇವತೆನೂ ಕೂಡ ನಿಮಗೆ ನ್ಯಾಯ ಒದಗಿಸ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು, ಸ್ವಲ್ಪ ವೇಟ್ ಮಾಡಿ, ಬಟ್ ಹಾಗೆ ಆಗತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಅಂಡ್ ನಂಗೆ ಥರ್ಡ್ ಕಾರ್ಡು ದ ಏರೋಫೆಂಟ್ ಬಂದಿದೆ. ನೀವು ಯಾವ ದೈವಗಳನ್ನು ನೆಚ್ಚಿ, ಯಾವ ಗುರುಗಳನ್ನ ನೀವು ನೆಚ್ಚಿ ಫಾಲೋ ಮಾಡ್ಬಿಟ್ಟು ಪೂಜೆ ಮಾಡ್ತಾ ಇರೋದು, ಅಥವಾ ಅವರಿಗೆ ವ್ರತ ಮಾಡ್ತಿರೋದು, ಅಥವಾ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ್ಕೋತಾ ಇರೋದು, ಅದು ಎಲ್ಲೋ ಒಂದ್ ಕಡೆ ನಿಮಗೆ ವರ್ಕ್ ಆಗುತ್ತೆ. ಓಕೆನಾ, ನಿಮಗೆ ಗುರುಗಳ ಮಾರ್ಗದರ್ಶನ ತುಂಬಾ ಬೇಕು, ನಿಮಗೆ ಕೈ ಹಿಡ್ದು ನೆಟ್ಸೋ ಅಂತ ಒಂದು ದೇವ್ರು ಬೇಕು, ಅಂತವ್ರು ಯಾರಾದ್ರೂ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದಾರೆ. ಇವಾಗ ಸುಮಾರು ಒಂದಷ್ಟು ಜನಗಳು ನೀವು ಗುರುಗಳನ್ನ ಫಾಲೋ ಮಾಡ್ತಿರ್ಬೋದು. ಕೆಲವೊಂದಷ್ಟು ಜನ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಈ ತರ ತುಂಬಾ ಗುರುಗಳ ಒಂದು ವರ್ಗದಲ್ಲಿ ಯಾರ್ಯಾರು ಬರ್ತಾರಲ್ವಾ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀರಾ. ಸೊ ಅವರೆಲ್ಲ ನಿಮಗೆಲ್ಲೋ ಒಂದ್ ಕಡೆ ನಿಮ್ಗೆ ಗೊತ್ತೋ ಗೊತ್ತಿಲ್ದೇನೋ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬರ್ತಿದೆ ಅದನ್ನ ಅವರು ನೋಡ್ತಾ ಇದ್ದಾರೆ, ಎಷ್ಟೋ ಕಷ್ಟಗಳನ್ನ ಅವರು ತಡೀತಾ ಇದ್ದಾರೆ ಬದ್ದೇ ಇರೋ ತರ. ಓಕೆನಾ, ಸೊ ಇಲ್ಲಿ ಬಂದ್ಬಿಟ್ಟು ನೀವ್ ಯಾರು ನಂಬಿ ಪೂಜೆ ಮಾಡಿ, ಯಾರನ್ನ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದ್ದೀರಾ, ಬೇಡ್ಕೊಳ್ತಾ ಇದ್ದೀರಾ, ಆ ಒಂದು ದೇವರು ಡೆಫಿನೆಟ್ಲಿ ನಿಮ್ಮನ್ನ ಕಾಪಾಡ್ತಾ ಇದ್ದಾರೆ. ಗೊತ್ತೋ ಗೊತ್ತಿಲ್ಲಂಗೇನು ಅವರು ನಿಮಗೆ ಪ್ರೊಟೆಕ್ಟೆಡ್ ಆಗಿ ನಿಂತ್ಕೊಂಡಿದ್ದಾರೆ, ನಿಮಗೆ ಬೌಂಡ್ರೀಸ್ ನ ಕ್ರಿಯೇಟ್ ಮಾಡಿದ್ದಾರೆ, ನಿಮ್ಮಲ್ಲಿ ಒಂದು ಶಕ್ತಿನ ತರ್ತಾ ಇದ್ದಾರೆ, ನಿಮ್ಗೆ ಬದುಕ್ಬೇಕು ಅನ್ನೋ ಒಂದು ಚೈತನ್ಯನ ತುಂಬ್ತಾ ಇದ್ದಾರೆ, ನಿನ್ನಿಂದ ಒಂದಷ್ಟು ಒಳ್ಳೆ ಕೆಲ್ಸಗಳಾಗ್ಬೇಕು, ಅದನ್ನೆಲ್ಲ ನೀವು ಮಾಡ್ಬೇಕು ಅಂತ ಹೇಳಿ ತುಂಬಿಸ್ತಾ ಇದ್ದಾರೆ. ಓಕೆನಾ, ಸೊ ನೀವ್ ಯಾರನ್ನೆಲ್ಲ ಗುರುಗಳನ್ನ ಪ್ರೇ ಮಾಡ್ತಿದ್ದೀರಾ, ನಿಮ್ಮ ಜೀವನದಲ್ಲಿ ಡೆಫಿನೆಟ್ಲಿ ನಿಮಗೆ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ. ದಯವಿಟ್ಟು ನೀವು ಗುರುಗಳನ್ನ ಪೂಜೆ ಮಾಡಿ, ಫಾಲೋ ಮಾಡಿ. ಓಕೆನಾ, ನನಗೆ ಇಲ್ಲಿ ತುಂಬಾ ರಾಯರು, ಆಂಜನೇಯ ಸ್ವಾಮಿಗಳು ಮತ್ತೆ ಸಾಯಿಬಾಬಾ, ಸೊ ಈ ತರ ದೇವರುಗಳನ್ನ ಕಾಣಿಸ್ತಾ ಇದ್ದಾರೆ. ಇನ್ ಕೇಸ್ ನೀವು ಸ್ಪಿರಿಚುಲಿ ಇದ್ರೆ ಕಾಲಭೈರವೇಶ್ವರನ್ನು ಪೂಜೆ ಮಾಡ್ಬೋದು. ಓಕೆನಾ, ಸೊ ಅವ್ರ ಮಂತ್ರಗಳನ್ನ ಹೇಳ್ಕೊಳ್ಳೋ ಅಂತದ್ದು ಇದೆಲ್ಲ ನಿಮ್ಗೆ ಶಕ್ತಿ ತುಂಬತ್ತೆ ಅಂತ ಹೇಳಿ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಿದ್ದಾರೆ. ಎಲ್ಲ ಒಂದ್ ಕಡೆ ನಿಮ್ಮ ಕಾನ್ಶಿಯಸ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ಗೆ ಗೊತ್ತಿಲ್ದೇನೆ ಎಷ್ಟೋ ಜನ ನೀವು ಗೊತ್ತಿಲ್ದೇನೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಕೆಲವೊಂದಷ್ಟು ಜನ ರಿಯಲೈಸ್ ಆಗಕ್ಕಿಂತ ಮುಂಚೆನೆ ಅವರು ನಿಮ್ಮ ಮನ್ಸೊಳಗಡೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಆ ದೇವ್ರ ನಾಮಗಳು ಓಡ್ತಾ ಇರತ್ತೆ. ಸೊ ಆ ತರ ಒಂದು ಎನರ್ಜಿ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಅವಶ್ಯಕತೆ ಇದೆ, ನೀವು ಮಾಡ್ಲೇಬೇಕು, ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು ನಿಮಗೆ. ಓಕೆನಾ, ಸೊ ಆ ಒಂದು ಮೆಸೇಜ್ ಕೂಡ ಆನ್ಸಿಸ್ಟರ್ಸ್ ಕೊಡ್ತಾ ಇದಾರೆ. ಇನ್ನು ನೆಕ್ಸ್ಟ್ ಕಾರ್ಡು ನಮಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಏಸ್ ಅಂದ್ರೆ ಒಂಥರ ಹೊಸತನ ಅಂಡ್ ಒಂಥರ ನೇಚರು, ನಿಮಗೆ ಯೂನಿವರ್ಸ್ ಏನೋ ಒಂದನ್ನ ಆಫರ್ ಮಾಡ್ತಾ ಇರೋದು. ನೀವು
ಡೆಫಿನೆಟ್ಲಿ ನೀವೇನಾದ್ರೂ ಇದಾಗ್ಬೇಕು ಅಂತ ಕೇಳ್ಕೊಂಡು ನಿಮ್ಮ ಗುರುಗಳ ಹತ್ರ, ನಿಮ್ಮ ಇಷ್ಟ ದೈವಗಳ ಹತ್ರ ಕೇಳ್ಕೊಂಡ್ರೆ ಅವರು ಡೆಫಿನೆಟ್ಲಿ ನಿಮಗೆ ಏನೋ ಒಂದನ್ನ ಆಫರ್ ಮಾಡ್ತಾರೆ. ಓಕೆನಾ? ನೀವು ಮನಿ ರಿಕ್ವೆಸ್ಟ್ ಮಾಡ್ತಿದ್ರೆ, ಸಂಪತ್ತು, ಆಸ್ತಿ, ಅಂತಸ್ತು ವಿಚಾರ ರಿಕ್ವೆಸ್ಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ಅದನ್ನ ಕೂಡ ಆಫರ್ ಮಾಡ್ತಾರೆ. ಇನ್ ಕೇಸ್ ನನಗೆ ಆಯಸ್ಸು, ಆರೋಗ್ಯ, ನಮ್ಮನೆ ಸುತ್ತಮುತ್ತ ಇರೋರಿಗೆಲ್ಲ ಚೆನ್ನಾಗಿರ್ಬೇಕು, ಅಥವಾ ನನ್ನ ನಂಬ್ಕೊಂಡು ಯಾರಿದ್ದಾರೆ ಅವರೆಲ್ಲ ಆರೋಗ್ಯವಾಗಿರ್ಬೇಕು, ಸುರಕ್ಷಿತವಾಗಿರ್ಬೇಕು ಅಂತ ನೀವೇನೇ ಬೇಡ್ಕೊಂಡ್ರು ಕೂಡ ಡೆಫಿನೆಟ್ಲಿ ಅದನ್ನು ಕೂಡ ನಿಮಗೆ ತಥಾಸ್ತು ಅನ್ನೋ ತರ ನಿಮಗೆ ಯೂನಿವರ್ಸ್, ನೇಚರು ಮತ್ತೆ ದೇವರು ಎಲ್ಲಾ ಕೂಡ ಆಶೀರ್ವಾದ ಮಾಡ್ತಿರೋದು ಕಾಣಿಸ್ತಾ ಇದೆ. ಈವನ್ ನಿಮ್ಮ ಆನ್ಸಿಸ್ಟರ್ಗೂ ಕೂಡ ಅದೇ ಆಸೆ ಅನ್ಸುತ್ತೆ. ನೀವು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೇಕು, ಫಿನಾನ್ಷಿಯಲಿ ಫ್ರೀಡಮ್ ಆಗಿರ್ಬೇಕು, ತುಂಬಾ ಚೆನ್ನಾಗಿ ನೀವು ಆಸ್ತಿ ಅಂತಸ್ತು ಎಲ್ಲ ಮಾಡ್ಕೊಂಡು ಒಂಥರ ಫಿನಾನ್ಷಿಯಲಿ ನೀವು ಸ್ಟೇಬಲ್ ಆಗಿರ್ಬೇಕು ಅನ್ನೋದು ಇದೆ. ಇವನ್ ದೇವ್ರು ಕೂಡ ಅದೇ ಕೂಡ ಆಫರ್ ಮಾಡ್ತಾರೆ. ಬಟ್ ನೀವು ಪ್ರೇಯರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ನೀವೇನ್ ಬೇಕು ಅಂತ ನೀವು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆನಾ? ಅಂಡ್ ಆಲ್ಸೋ ನನ್ಗೆ ನೆಕ್ಸ್ಟ್ ಕಾರ್ಡು ದ ಹರ್ಮಿಟ್ ಬಂದಿದೆ. ಹರ್ಮಿಟ್ ಬಂದ್ಬಿಟ್ಟು ನೀವೊಂದು ಓಲ್ಡ್ ಸೋಲ್ ಅನ್ನೋದು ತೋರಿಸ್ತಾ ಇದೆ. ತುಂಬಾ ಜನ್ಮಗಳನ್ನ ಕ್ರಾಸ್ ಮಾಡ್ಕೊಂಡು ಬಂದಿರ್ಬೋದು, ತುಂಬಾ ಲೈಫ್ ಟೈಮ್ ಗಳನ್ನ ನೀವು ಆಲ್ರೆಡಿ ನೋಡ್ಕೊಂಡು ಬಂದಿರ್ಬೋದು, ತುಂಬಾನೇ ಓಲ್ಡ್ ಸೋಲ್ ಇರ್ಬೋದು ನೀವು. ಅಂಡ್ ಆಲ್ಸೋ ನೀವು ತುಂಬಾ ವಿಚಾರವಾಗಿ ಕೊರಗ್ತೀರಾ, ತುಂಬಾನೇ ಮನ್ಸಲ್ಲೇ ಕೊರಗ್ತಾನೆ ಇರ್ತೀರಾ. ಆ ಒಂದು ಕೊರಗೋದು ನಿಮ್ಮ ಆನ್ಸೆಸ್ಟರ್ಸ್ಗೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಿದೆ. ಯಾವಾಗ್ಲೂ ಕೊರಗೋದು, ಅಳೋದು, ಅಥವಾ ಜನಗಳಿಂದ ಡಿಸ್ಕನೆಕ್ಟ್ ಆಗ್ಬಿಡೋದು, ಯಾರಾದ್ರೂ ಏನಾದ್ರು ಹೇಳಿದ್ರೆ ತೀರಾ ಮನ್ಸಿಗೆ ಹಚ್ಕೊಳ್ಳೋದು, ಅದ್ ಯಾಕೆ ಹಂಗೆ ಹೇಳಿದ್ರು ಅಂತ ಹೇಳಿ ಅದನ್ನ ಹುಡ್ಕೋದಕ್ಕೆ ಪ್ರಯತ್ನ ಪಡೋದು, ಆ ವ್ಯಕ್ತಿಗಳ ಬಗ್ಗೆ ಕೊರಗೋ ಅಂತದ್ದು. ಅಂದ್ರೆ ನೀವು ಯಾರಿಗೆ ಯೋಗ್ಯತೆ ಇರಲ್ವಾ ಅವರು ಏನಾದ್ರು ನಿಮ್ಗೆ ಏನಾದ್ರು ಅಂದ್ರೆ ಆ ಒಂದು ವಿಚಾರ ಇಟ್ಕೊಂಡು ಮನ್ಸಲ್ಲೇ ಕೊರಗ್ತಾ ಇರ್ತೀರಾ. ಆ ಒಂದು ಏನು ಕೊರಗೋ ಅಂತದ್ದು ಮಾಡಬೇಡಿ ಅಂತ ಹೇಳ್ತಾ ಇದಾರೆ. ಬಿಕಾಸ್ ನೀವು ಕೊರಗ್ತಾ ಇರೋದು ಕೂಡ ನಿಮ್ಮ ಆನ್ಸಿಸ್ಟರ್ ನೋಡ್ತಾ ಇದಾರೆ. ನೀವು ಅಳೋದು, ಸಂಕಟ ಪಡೋದು, ಕೊರಗೋದು ಎಲ್ಲದು ಕೂಡ ಅವರಿಗೆ ಕಾಣಿಸ್ತಾ ಇದೆ. ಆ ಒಂದು ವೀಕ್ನೆಸ್ ಅಂದ್ರೆ ನೀವು ಅಳೋ ಅಂತದ್ದು ಅವರಿಗೆ ಇಷ್ಟ ಆಗ್ತಾ ಇಲ್ಲ, ಕೊರಗೋ ಅಂತದ್ದು ಇಷ್ಟ ಆಗ್ತಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ನಿಮ್ಗೆ ಎಷ್ಟು ಜ್ಞಾನ ಇದೆ, ಎಷ್ಟು ಬುದ್ಧಿ ಇದೆ, ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿ, ಎಷ್ಟು ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ ಕೂಡ ಗೊತ್ತಿದೆ. ಸೊ ಇಷ್ಟೆಲ್ಲ ಇಟ್ಕೊಂಡು ನಿಮ್ಮ ಶಕ್ತಿಗಳನ್ನ ನೀವ್ ಯಾಕೆ ಕೊರಗ್ಬೇಕು? ನಿಮಗ್ ಬದುಕೋ ಅಂತ ಶಕ್ತಿ ಇದೆ, ಅಥವಾ ನೀವ್ ಏನೇ ಬಂದ್ರು ಅದನ್ನ ಜಯಿಸಿ ನಿಂತ್ಕೊಳ್ಳೋ ಅಂತ ಶಕ್ತಿ ಇದೆ. ನೀವೇನು ಹುಡುಕಾಟ ಮಾಡ್ತಿದ್ದೀರಾ, ಯಾವ್ದಕ್ಕೆ ಹುಡುಕ್ತಾ ಇದ್ದೀರಾ ಬೆಳಕಾಕೊಂಡು, ಅದು ಉತ್ತರ ನಿಮ್ ಮನ್ಸಲ್ಲೇ ಇದೆ. ನಿಮ್ಮ ಮನ್ಸನ್ನ ಆಳದಲ್ಲೇ ಆ ಉತ್ತರ ಅಡಗಿದೆ, ನಿಮ್ಮೊಳಗೇನೆ ಇದೆ ಆ ಉತ್ತರ. ನೀವೆಲ್ಲಾ ಕಡೆ ಹುಡುಕ್ತಾ ಇದ್ದೀರಾ, ಸುಮ್ನೆ ಕೊರಗ್ತಾ ಇದ್ದೀರಾ. ಸಿಂಪಲ್ ಆಗಿರೋಂತ ಉತ್ತರಗಳು ನಿಮ್ಮಲ್ಲೇ ಸಿಗತ್ತೆ. ಅದನ್ನೇ ಯೋಚನೆ ಮಾಡಿ, ಸ್ವಲ್ಪ ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳಮನ್ಸು ಒಳಗಡೆ ಇಳಿದು ಆಳವಾಗಿ ಯೋಚನೆ ಮಾಡಿ ನೋಡಿ, ಎಲ್ಲಾ ಉತ್ತರಗಳು ಸಿಗತ್ತೆ ನಿಮಗೆ. ಹೊರಗಡೆ ಹುಡ್ಕುವಂಥದ್ದು ಅಥವಾ ಜನಗಳ ಹತ್ರ ಹುಡ್ಕುವಂಥದ್ದು ಅಥವಾ ಜನಗಳಿಗೆ ಮೆಚ್ಚಕ್ಕೆ ಬದುಕುವಂಥದ್ದು ಮಾಡಬೇಡಿ. ನೀವು ಬದುಕಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಪರಮಾತ್ಮನ್ ಚೆನ್ನಾಗಿ ನೀವ್ ನಡ್ಕೋತಿರೋದು ಪರಮಾತ್ಮನ್ಗೆ ಇಷ್ಟ ಆಗಿದೆಯಾ, ಅಷ್ಟೇ ಸಾಕು. ಬೇರೆಯವ್ರಿಗೆ ಮೆಚ್ಚೋ ಅಂತ ಪ್ರಯತ್ನಗಳನ್ನ ಮಾಡಬೇಡಿ. ಯಾಕೆಂದ್ರೆ ನಾವ್ ಯಾರನ್ನು ಮೆಚ್ಚಕ್ಕಾಗಲ್ಲ. ಸೊ ಅದು ನಿಮ್ಮ ವೇಸ್ಟ್ ಆಫ್ ಟೈಮ್ ಆಗುತ್ತೆ. ಅಂಡ್ ಮೆಚ್ಚೋ ಅಂತ ಕೆಲ್ಸಗಳು ಮಾಡ್ಬೇಕಾಗಿಲ್ಲ ಅಂತ ಒಂದು ಕೆಲಸ ಮಾಡಿ ನಾವು ಬದುಕೋಬೇಕು ಅನ್ನೋ ಅಗತ್ಯ ಕೂಡ ಇಲ್ಲ. ನೀವು ಕರೆಕ್ಟ್ ಆಗಿದ್ರೆ ಅಷ್ಟೇನೆ ಸಾಕು. ಪ್ರಕೃತಿಗೆ ವಿರುದ್ಧ ಆಗಿ ನಡ್ಕೊಂಡಿಲ್ಲ ಅಂದ್ರೆ ಅದು ಒಳ್ಳೆ ಜೀವನ. ಯಾರಿಗೂ ತೊಂದರೆ ಮಾಡದೆ ಬದುಕ್ತಾ ಇದೆ, ಅದು ಕೂಡ ಒಂದು ಒಳ್ಳೆ ಜೀವನ. ಸೊ ಇಂದ ಆತರ ಬರ್ತಾ ಇದೆ, ಕೊರಗಬೇಡಿ ಅನ್ನೋದು ಬರ್ತಾ ಇದೆ. ಇನ್ನು ನನಗೆ 7 ಆಫ್ ವಾಂಡ್ಸ್ ಬಂದಿದೆ, ಲಾಸ್ಟ್ ಕಾರ್ಡು. ಈ 7 ಆಫ್ ವಾಂಡ್ಸ್ ಬಂದ್ಬಿಟ್ಟು ಒಂಥರ ಅವರು ಏನು ಲಾಸ್ಟ್ ಅಲ್ಲಿ ಏನೋ ಒಂದು ಮೆಸೇಜ್ ಕೊಡೋದಕ್ಕೆ ಇಷ್ಟ ಪಡ್ತಿದ್ದಾರೆ ಅಂದ್ರೆ, ನೀ ತುಂಬಾನೇ ಸ್ಟ್ರಾಂಗ್ ಆಗಿದ್ದೀರಾ. ಓಕೆನಾ? ನೀ ತುಂಬಾನೇ ಸ್ಟ್ರಾಂಗ್ ಆಗಿದೀಯಾ. ನಿನ್ ಜೀವನದಲ್ಲಿ ನೀನ್ ಎಂತೆಂತ ಕಷ್ಟಗಳನ್ನು ಆಲ್ರೆಡಿ ಬಂದ್ಬಿಟ್ಟಿದ್ಯಾ. ನಿನಗೆ ಯಾವ್ದು ಕೂಡ ಕಷ್ಟಗಳಲ್ಲ. ನಿನಗೆ ಏನೇ ಬಂದ್ರು ಕೂಡ ಇವಾಗ ಇನ್ನು ಇಷ್ಟು ವರ್ಷಗಳೇ ನೀವು ಕಳ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಇನ್ಮೇಲ್ ಕೂಡ ಏನೇ ಕಷ್ಟ ಬಂದ್ರು ಕೂಡ ಅದನ್ನ ಜಯಿಸಿ ನಿಂತ್ಕೊಳ್ಳೋ ಅಂತ ಶಕ್ತಿ, ಸಾಮರ್ಥ್ಯ ಎಲ್ಲವೂ ನಿಮ್ಮ ಹತ್ರ ಇದೆ. ಸುಮ್ನೆ ಅಳ್ಬೇಡಿ, ಸುಮ್ನೆ ಕೊರಗಬೇಡಿ. ನೀವ್ ಎಷ್ಟು ಸ್ಟ್ರಾಂಗ್ ಅಂತ ನಿನಗೆ ಗೊತ್ತಿಲ್ಲ. ನಿಮ್ ಹತ್ರ ಏನೇ ಬಂದ್ರು ಕೂಡ ಎದುರಿಸಿ ನಿಂತ್ಕೊಳ್ಳೋ ಅಂತ ಶಕ್ತಿ ಇದೆ. ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ಜಯಿಸೋ ಅಂತ ಎಲ್ಲಾ ಶಕ್ತಿ ಇದೆ. ಇವಾಗ ಏನೇ ಕಷ್ಟಗಳಿದ್ರು ಕೂಡ ಅದು ತಾತ್ಕಾಲಿಕವಾಗಿರುತ್ತೆ. ಅದ್ಯಾವ್ದು ಪರ್ಮನೆಂಟ್ ಅಲ್ಲ. ಟೈಮ್ ಚೇಂಜ್ ಆಗ್ತಾ ಇರತ್ತೆ. ನೀನು ಕೂಡ ಚೇಂಜ್ ಆಗ್ಬೇಕು, ನೀನು ಕೂಡ ಸ್ಟ್ರಾಂಗ್ ಆಗ್ಬೇಕು. ನಿನ್ನನ್ನ ನೀನು ನೆಕ್ಸ್ಟ್ ಬರುವಂತ ದಿನಗಳಿಗೆ ರೆಡಿ ಮಾಡ್ಕೋ. ನೀನು ಸ್ಟ್ರಾಂಗ್ ಮಾಡ್ಕೋ. ನೀನು ಏನೋ ಸಿಂಗಲ್ ಅಲ್ಲ. ಲೈಕ್ ನೀನು ಒಬ್ಬಂಟಿ ಅಂತ ಯಾವಾಗ್ಲೂ ಅನ್ಕೋಬೇಡ. ಎಲ್ಲ ನಿಮ್ ಜೊತೆ ಇದ್ದೀವಿ. ನಿಮ್ಮ ಆನ್ಸಿಸ್ಟರ್ಸ್, ದೈವಿಕ ಶಕ್ತಿ, ಪ್ರಕೃತಿ, ಎಲ್ಲ ಯೂನಿವರ್ಸ್ ಎಲ್ಲರೂ ನಿಮ್ ಜೊತೆ ಇದ್ದಾರೆ. ಓಕೆ? ನೀವೇನು ಬಯಸ್ತಿರೋ ಅದನ್ನೇ ನೀವು ಪಡ್ಕೋತೀರಾ. ನೀವು ನಾನ್ ವೀಕ್ ಅನ್ಕೋತಿದ್ರೆ ನೀವು ವೀಕ್ ಆಗೇ ಇರ್ತೀರಾ.
ಬೇರೆ ಜನಗಳು ನೀವು ವೀಕ್ ಮಾಡೋದಕ್ಕೆ ಟ್ರೈ ಮಾಡಿ, ಅದನ್ನ ನೀವು ಅಕ್ಸೆಪ್ಟ್ ಮಾಡಿದ್ರೆ ನೀವು ವೀಕ್ ಆಗಿ ಉಳ್ಕೋತೀರಾ. ಇಲ್ಲ ನಾನ್ ಸ್ಟ್ರಾಂಗು, ನನಗೆಲ್ಲ ಕೆಪಬಿಲಿಟಿ ಇದೆ, ನಾನು ಎಲ್ಲದನ್ನು ಜಯಿಸ್ಕೊಂಡು ಹೋಗ್ತೀನಿ, ನನಗೆಲ್ಲ ಇದ್ ಕಷ್ಟ ಅಲ್ಲ, ಇದೆಲ್ಲ ನನಗೊಂದು ಮ್ಯಾಟ್ರ್ ಅಲ್ಲ ಅಂತ ಹೇಳ್ತಾರೆ ಗೊತ್ತಾ. ಸೊ ಆತರ ಮೈಂಡ್ ಸೆಟ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ನೀವು ಜೀವನದಲ್ಲಿ ನಿಜವಾಗ್ಲೂ ಜಯ ಅನ್ನೋದು ನಿಮ್ದಾಗುತ್ತೆ. ಆ ಸಾಮರ್ಥ್ಯ ನಿಮಗೆ ಹುಟ್ಟಿದಾಗಿಂದನೇ ಇದೆ, ನಿಮಗೆ ಗೊತ್ತಿಲ್ಲ. ಒಂದು ಕತೆ ಹೇಳ್ತೀನಿ, ಆಂಜನೇಯ ಸ್ವಾಮಿದಿದ್ದು. ಸೊ ಆಂಜನೇಯ ಸ್ವಾಮಿಗಳದ್ದು ಶಕ್ತಿ ಏನಿದೆ ಅಂತ ಹೇಳೋದಕ್ಕೆ ಬೇರೆ ಯಾರೋ ಬಂದು ಹೇಳಿದ್ರಂತೆ. ಸೊ ನೋಡು, ನಿನ್ ಶಕ್ತಿ ಇಷ್ಟಿದೆ, ನನ್ ಕೈಯಲ್ಲಿ ಇದಾಗತ್ತಾ ಅಂತ ಹೇಳುವಾಗ, ನೀ ಎಷ್ಟು ಎತ್ತರಕ್ಕೆ ಜಿಗಿಬಲ್ಲೆ ಗೊತ್ತಾ, ನೀ ಎಂತ ಗುಡ್ಡಗಳನ್ನು ಎತ್ತಬಲ್ಲೆ ಗೊತ್ತಾ, ನಿನ್ ಶಕ್ತಿ ಸಾಮರ್ಥ್ಯನೇ ನಿನಗೆ ಗೊತ್ತಿಲ್ಲ. ಒಂದ್ಸರಿ ನೀನ್ ಜಿಗಿದು ನೋಡು, ಗೊತ್ತಾಗತ್ತೆ ನೀನ್ ಎಷ್ಟು ಎತ್ತರಕ್ಕೆ ಜಿಗಿತೀಯ ಅಂತ ಹೇಳಿದ್ರಂತೆ. ಸೊ ಅವಾಗ ಆಂಜನೇಯ ಸ್ವಾಮಿ ಜಿಗಿಯೋದಕ್ಕೆ ಶುರು ಮಾಡಿದಾಗ ಅವ್ರಿಗೆ ಗೊತ್ತಿಲ್ದನೆ ಅವ್ರು ಏನ್ ಅನ್ಕೊಂಡಿದ್ರು ಅದಕ್ಕಿಂತ ಜಾಸ್ತಿ ಜಿಗ್ದು, ಹೌದು ನನಗೆ ಸಾಮರ್ಥ್ಯ ಇದೆ, ನನಗೆ ಶಕ್ತಿ ಇದೆ, ನನಗೆ ಹಾರುವಂತ ಶಕ್ತಿ ಇದೆ, ನಾನು ಇಲ್ಲಿಂದ ಎಲ್ಲಿಗ್ ಬೇಕಂದ್ರು ಹಾರ್ತೀನಿ, ನನಗೆ ಗೊತ್ತಿರ್ಲಿಲ್ಲ ನನ್ನ ಹತ್ರ ಈ ತರ ಶಕ್ತಿ ಇದೆ ಅಂತ ಹೇಳಿ ಅವಾಗ ಅವರಿಗೆ ರಿಯಲೈಸ್ ಆಗುತ್ತಂತೆ. ಸೊ ಅವರಿಗಿರುವಂತ ಶಕ್ತಿನ ಹೇಳೋದಕ್ಕೆ ಯಾರೋ ಬರ್ಬೇಕಾಯ್ತು. ಹಂಗೇನೆ ನಿಮ್ಮ ಹತ್ರನೂ ಒಂದ್ ಶಕ್ತಿ ಇದೆ, ನಿಮ್ಮ ಆನ್ಸಿಸ್ಟರ್ಸ್ ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದನ್ನ ನೀವು ಅಂದ್ರೆ ಲೈಕ್ ಅರ್ಥಕೊಳ್ಳಿ, ಅಂದ್ರೆ ಅದನ್ನ ತಿಳ್ಕೊಂಡು ನಿಮ್ಮ ಶಕ್ತಿ ಬಗ್ಗೆ ವರ್ಕ್ ಮಾಡಿ, ಅದನ್ನ ಇನ್ನು ಹೆಂಗ್ ಜಾಸ್ತಿ ಮಾಡ್ಕೋಬಹುದು, ಇನ್ನು ಹೆಂಗ್ ಲೈಫಲ್ಲಿ ನಾನು ಚೆನ್ನಾಗಾಗ್ಬೋದು ಅಂತ ಹೇಳಿ. ಓಕೆನಾ? ಸೊ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ತುಂಬಾನೇ ಇಷ್ಟ ಆಯ್ತು. ನಿಮ್ಮ ಆನ್ಸೆಸ್ಟರ್ಸ್ ಗಳು ಏನೆಲ್ಲ ಮೆಸೇಜಸ್ ನ ಕೊಟ್ಟಿದ್ದಾರೆ ಅದೆಲ್ಲ ನಿಮಗೆ ತುಂಬಾನೇ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಈ ಒಂದು ರೀಡಿಂಗ್ ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.